ಶೇವಿಂಗ್ ಮಾಡಿಸ್ಬೋ ಫಸ್ಟು. ಇವ್ನು ಗಡ್ಡೆ ಬಿಟ್ಕೊಂಡು ಹುಡುಗಿರ್ನೆಲ್ಲ ಬಿಡ್ಸ್ಕೊಂತವನೆ. ಶೇವಿಂಗ್ ಮಾಡಿಸ್ತೀಯ ಇಲ್ವಾ? ನಮ್ಮಪ್ಪ ಸಂಡೇ ಸ್ಯಾಟರ್ಡೇ ರಜೆ ಸಿಕ್ಕಿದ್ರೆ ಮನೇಲಿರೋ ಗಲೀಜೆಲ್ಲ ಕ್ಲೀನ್ ಮಾಡಿಸ್ತಾರೆ. ಅಲ್ಲಿ ಇಲ್ಲಿ ನೋಡ್ತಾರೆ, ಇದ್ಯಾಕೆ ಹಿಂಗಿದೆ ಹಂಗಿದೆ ಅಂತಾರೆ. ರಾಜಣ್ಣ ಆಪಲ್ಲು, ರಾಜಣ್ಣ ನೀನು ಆಪಲ್ಲು ಆಪಲ್ಲು. ಏನು ಹಿಂಗಂದ್ರೆ ಬಾತ್ರೂಮ್ ಹೋದ್ಮೇಲೆ ಹೇಳ್ತೀನಿ, ಬಂದು ಎಣಿಸ್ಬಿಡು. ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂದರೆ ಡೇ ವಿತ್ ರಾಜಣ್ಣ, ನಮ್ಮಪ್ಪ. ನೋಡಿ, ನಮಸ್ಕಾರ ಅನ್ಪಪ್ಪ. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಗೈಸ್. ವೆಲ್ಕಮ್ ಬ್ಯಾಕ್ ಗೈಸ್. ಬ್ಯಾಕ್ ಗೈಸ್. ಫಸ್ಟ್ ಫುಲ್ ಹೇಳು. ವೆಲ್ಕಮ್ ಬ್ಯಾಕ್ ಗೈಸ್. ನಮ್ಮಪ್ಪ ಗಡ್ಡ ಬಿಡ್ತಿದ್ದಾರೆ ಗೈಸ್ KGF 3ಗೆ. ಹ್ಞೂ, KGF 3ಗೆ ಮಾಡ್ತಿದ್ದಾರೆ ಗೈಸ್ ನಮ್ಮಪ್ಪ. ಅದಕ್ಕೆ ಗಡ್ಡ ಬಿಡ್ತಿದ್ದಾರೆ ನೋಡಿ, ವೈಟ್ ಗಡ್ಡ. ಗಡ್ಡಪ್ಪ KGF 3 ಮತ್ತೆ 4 ಎರಡರಲ್ಲೂ ಮಾಡ್ತಿದ್ಯಾ? ಶಾಬಾಸ್. ಟಾಕ್ಸಿಕ್ ಅದು ಮಾಡ್ತಾ ಇದ್ದೀನಿ. ಟಾಕ್ಸಿಕ್ 2 ಅಲ್ಲೂ ಮಾಡ್ತಿದ್ದಾರೆ ಅಂತೆ ಗೈಸ್. ಓಕೆ, ನಾನು ಇವಾಗ ಈ ವ್ಲಾಗಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಇಂಡಿಯನ್ಸ್ ಡ್ಯಾಡೀಸು ಸಂಡೇ ಸ್ಯಾಟರ್ಡೇ ರಜೆ ಸಿಕ್ಕಿದ್ರೆ ಏನೇನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಮ್ಮಪ್ಪ ಸಂಡೇ ಸ್ಯಾಟರ್ಡೇ ರಜೆ ಸಿಕ್ಕಿದ್ರೆ ಮನೇಲಿರೋ ಗಲೀಜೆಲ್ಲ ಕ್ಲೀನ್ ಮಾಡಿಸ್ತಾರೆ. ಅಲ್ಲಿ ಇಲ್ಲಿ ನೋಡ್ತಾರೆ, ಇದ್ಯಾಕೆ ಹಿಂಗಿದೆ ಹಂಗಿದೆ ಅಂತಾರೆ. ಇವತ್ತು ನಮ್ಮಪ್ಪ ನಮ್ಮ ಕಾರ್ ನೋಡಿಬಿಟ್ಟು, ಬಾ ಕಾರ್ ಕೆಲಸ ಇದೆ ಅಂದ್ಬಿಟ್ಟು ನನ್ನ ಕಾರಲ್ಲಿ ಕರ್ಕೊಂಡ್ಬರ್ತಿದ್ದಾರೆ. ಅದಲ್ಲ ಡ್ಯಾಡಿ? ಹೌದು. ಮತ್ತೆ ಕಾರ್ ಗಬ್ಬಾಗಿ ಇಟ್ಕೊಂಡಿದ್ಯಾ ಅಂತ ಬೈತಿದ್ದಾರೆ. ಅದಲ್ಲ ಡ್ಯಾಡಿ? ಕಾರ್ ತೊಳೆಯಲ್ಲ, ಕ್ಲೀನ್ ಮಾಡಲ್ಲ. ಮಲಗು ಅಂದ್ರೆ ಬೆಳಗ್ಗೆ ಸಂಗಡಿಗೆ ಮಲಗಿರ್ತಾನೆ. ಸ್ನಾನ ಮಾಡಲ್ವಾ? ಅದು ಯಾವಾಗ ಮಾಡ್ತೀನಿ ದೇವ್ರಿಗೆ ಗೊತ್ಕೊಳ್ಳಲ್ಲ. ನಿನ್ ಸ್ಥಾನ ಗೈಸ್ ಬನ್ನಿ ಗೈಸ್, ಕಾರ್ ಅಲೈನ್ಮೆಂಟ್ ಮಾಡ್ಸೋಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ನಾಷ್ಟ ಮಾಡಿಲ್ಲ ಗೈಸ್. ನಮ್ಮ ಅಪ್ಪಾಜಿಗೆ ನಾಷ್ಟ ಕೊಡ್ಸು ಅಂತಾರೆ ನೋಡಿ. ನಮ್ಮ ಅಪ್ಪ ಡೈಲಾಗ್ ಹೊಡಿತಿದ್ದಾರೆ. ಏನು ಡೈಲಾಗ್ ಹೇಳಿದೆ? ನಾಷ್ಟ ಬೇಕಂತ ಇವನಿಗೆ. ನಾಷ್ಟ ಎಲ್ಲಿಂದ ಕೊಡ್ಸೋಣ? ಒಂದಿನ ಕರೆಕ್ಟಾಗಿ ಉಪವಾಸ ಇದ್ರೆ ಹೊಟ್ಟೆ ಒಳಗಿರೋ ಹುಳ ಎಲ್ಲ ನೆಟ್ಟಗಾಗಿರ್ತವೆ, ಅವು ಬುದ್ಧಿ ಕಲ್ತಿರ್ತವೆ. ತಿಂದು ಮದ ಬಂದ್ಬಿಟ್ಟು ಅವು ಪಡ್ಗೋ ಮಲಗಿರ್ತವೆ, ಕೆಲಸ ಮಾಡ್ತಾ ಇಲ್ಲ. ಓ ಮೈ ಗಾಡ್, ಸಂಡೇಸ್ ಬರಬಾರ್ದು ಗೈಸ್. ಅವಳ ಮಾತು ಕೇಳಬೇಕು ಅಂದ್ರೆ ಒಂದಿನ ಉಪವಾಸ ಬಿಡಬೇಕು. ಅಬ್ಬೋ 11:15 ಆಯ್ತೈತೆ. ನಾಷ್ಟ ಕೊಡ್ಸ್ಬೇಕು. ಒಳ್ಳೆ ಬಿರಿಯಾನಿ ಕಾಲ್ ಸೂಪ್ ಕೊಡ್ಸು. ಬಿರಿಯಾನಿ ಕಾಲ್ ಸೂಪು? ಹ್ಞೂ ಅನ್ನು ಕೊಡಿಸ್ತೀನಿ. ನಾನು ಹ್ಞೂನಪ್ಪ ಕೊಡಿಸ್ತೀನಿ. ಬಿರಿಯಾನಿ ಕಾಲ್ ಸೂಪ್ ಟೋಕನ್ ಆಯಿತು ಗೈಸ್. ನಮ್ಮ ಅಪ್ಪಾಜಿ ನಮಗೆ ನಾಷ್ಟ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ಡೈರೆಕ್ಟ್ ಊಟದ ಟೈಮು 1:15 ಆಗಿದೆ ಗೈಸ್. ಬರೀ ಒಂದು ಕೆಲಸ ಅಂದ್ಬಿಟ್ಟು ಕರ್ಕೊಂಡ್ಬಂದು ಅದನ್ನ ಹೇಳ್ತಾ ಇದೆಯಲ್ಲ. ಏನು ಹೇಳೋದು, ನನಗೆ ಟೆನ್ಷನ್ ಆಗ್ತೈತೆ. ನಾಷ್ಟ ಸರಿಯಾಗಿ ಮಾಡಿದೆ, ನಂಗೆ ಟೆನ್ಷನ್ ಆಗ್ತಿದೆ ಗೈಸ್. ತಿಂದು ಹಣ್ಣು ಬೆಳೆಸ್ಕೊಂಡೆ ಅಷ್ಟೇ ದಿನ. ತಿಂದು ಹಣ್ಣು ಬೆಳೆಸ್ಕೊಂಬಿಟ್ಟು ಬೆಳೆಸ್ಕೊಳ್ಳ ಗೈಸ್. ಹೋಗ್ಲಿ ಪಾಪ ಅಂತ ಅಷ್ಟೊತ್ತು ಕೂತಿದ್ದೆ ನೋಡಿ. ಒಳ್ಳೆ ಕಿಚನ್ ಐತೆ, ಕೊಡ್ಸ್ಬಿಡ್ಲಿ ಊಟನ. ನೋಡಿ ಗೈಸ್, ಇಲ್ಲಿ ಕೊಡಿಸ್ತಾರಂತೆ. ಚೇರ್ಗಳು ಹಾಕೋ ನೋಡಿ, ಸೋಫಾ ಚೇರ್ ಎಲ್ಲ ಹೊಡಿತದೆ, ಪ್ಲಾಸ್ಟಿಕ್ ಚೇರ್. ಬನ್ನಿ ಗೈಸ್, ಊಟ ತುಂಬ ಅಷ್ಟಿದೆ. ಬ್ರಂಚ್ ಮಾಡೋಣ. ಬ್ರಂಚ್ ವಿತ್ ರಾಜಣ್ಣ. ಬ್ರಂಚ್ ವಿತ್ ರಾಜಣ್ಣ. ನಡಿ ಪಾಪ. ನನಗೆ ಹೊಟ್ಟೆಗೆ ಊಟ ಹೋಗಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೆ, ಕೋಪ ಬರುತ್ತೆ. ನಮಗೆ ಬರಲ್ಲ. ನಿಮಗೂ ಬರುತ್ತಾ? ನಿನಗೆ ನನ್ನ ಮೇಲೆ ಬರುತ್ತಾ? ಹೋಗ್ಲಿ ಪಾಪ ಅಂತ ಕುತ್ಕೊಂಡು ಕಾರಿಗೆ ಮಾಡಿಸಿದ್ನಲ್ಲ, ಬರುತ್ತೆ ಹೇಳಪ್ಪ. ಓಡಾಡಲ್ವಾ? ಓ ಗೈಸ್ ಬನ್ನಿ, ಫಸ್ಟು ಚೆನ್ನಾಗಿ ಬಡ್ಡಿಂಗ್ ಮಾಡೋಣ ಗೈಸ್. ನೋಡಿ ಗೈಸ್, ಕಾಲ್ ಸೂಪು, ಪರೋಟ, ಇದು ಬೋಟಿ ಗೊಜ್ಜು, ಇದೊಂದು ಕೀಮಾ ಗೊಜ್ಜು. ಇದು ನಮ್ಮ ರಾಜಣ್ಣವರು. ರಾಜಣ್ಣ ಹೇಳಿ. ನಾಷ್ಟ ಊಟ ಬ್ರಂಚ್ ಗೈಸ್, ಬ್ರಂಚ್ ವಿತ್ ರಾಜಣ್ಣ ಇನ್ ರಂಗಣ್ಣ ಮಿಲಿಟರಿ ಹೋಟೆಲ್. ತುಂಬ ಸ್ಮಾರ್ಟಾಗಿ ಕಾಣಿಸ್ತಿದ್ಯಾ ಪಾಪ? ಸ್ಮಾರ್ಟಾಗಿ ಕಾಣಿಸ್ತಿದ್ಯಾ? ಚಂದನ್ ಥರ ಕಾಣಿಸ್ತಿದ್ಯಾ? ಗಡ್ಡ ಬೋಡ್ಸಿದ್ರೆ ಅಂತೂ ರಾಜಣ್ಣ ಆಪಲ್ಲು, ರಾಜಣ್ಣ ನೀನು ಆಪಲ್ಲು ಆಪಲ್ಲು. ಸ್ಪೆಕ್ಸ್ ಏನಕ್ಕೆ ಹಾಕೋದು? ಸ್ಪೆಕ್ಸ್ ಏನಕ್ಕೆ ಹಾಕೋದು? ಶೋಕಿಗೆ ಗೈಸ್, ಶೋಕಿಗೆ. ರಂಗಣ್ಣ ಓಟು ಒಂಥರ ಎಮೋಷನ್ ಗೈಸ್. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಕರ್ಕೊಂಬರೋರು.
ನಾನು ಚಿಕ್ಕ ವಯಸ್ಸಲ್ಲೇ ಬಂದರೆ 2,000 ಬಿಲ್ ಮಾಡ್ತಿದ್ದೆ ಏನಪ್ಪ ಮಿನಿಮಮ್. ಒಂದೊಂದು ಟೈಮ್ ಕಣ್ಣಾಗಿ ತಿನ್ಬಿಡ್ತಿದ್ದೆ ಬೈ. ಇವಾಗ ಕಮ್ಮಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸಣ್ಣ ಆಗಿದ್ದೀನಿ. ಏನಪ್ಪ ಸಣ್ಣ ಆಗಿಲ್ಲಪ್ಪ, ನಮ್ಮ ಅಪ್ಪಂಗೆ ಬೇಜಾರೇ ಇಲ್ಲ. ಗೈಸ್ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ತಿರ್ಗಾ ಲೈಟ್ ಹಾಕ್ಸ್ಬೇಕು ಪಾರ್ಕಿಂಗ್ ಅಂದ್ಬಿಟ್ಟು ಕರ್ಕೊಂಬಂದವ್ರೆ ನೋಡಿ. LED ಪಾರ್ಕಿಂಗ್ ಲೈಟ್ಸ್ ಅಂತೆ, ಇದನ್ನು ತಗೊಂಡು ತಿರ್ಗಾ ಪಾರ್ಕಿಂಗ್ ಲೈಟ್ ಹಾಕ್ಸ್ಬೇಕು. ನಮ್ಮ ರಾಜಣ್ಣ ಅವರು ತುಂಬ ಕೆಲಸ ಕೊಡ್ತಿದ್ದಾರಪ್ಪ. ಇವತ್ತು ಭಾನುವಾರ ಬಂದರೆ, ಭಾನುವಾರದೊತ್ತು ಮನೇಲಿದ್ದರೆ ಹಿಂಗೆ ನೋಡಿದ್ವಿ. ನಮ್ಮಪ್ಪ ಜಾಸ್ತಿ ತಿಂದಿದ್ಯಾ ಹೋಗಿ ಮಲ್ಕೋ ಅಂತ ಮಲ್ಕೊಳಕ್ಕೆ ಹೇಳ್ತಾರೆ. ಬೇಡ ಸಾಕು ಕೆಲಸ ಮಾಡಿರೋದು ಅಂದ್ಬಿಟ್ಟು ಹಂಡು ಬೆಳೆಸ್ಕೊಂಡು ಏನೋ ಕೆಲಸ ಮಾಡೋ ಲೈಟ್ ಹಾಕ್ಸ್ಕೊಂಬರೋ ಬರೋ ಅಂದರೆ ನಾನು ನಿದ್ದೆ ಬರ್ತಾ ಅಂತೀನ. ಅದೇ ನಮ್ಮ ಅಪ್ಪನೇ ಗೈಸ್ ಅಂತ ಹೇಳ್ತೇವೆ ಬಿಕಾ ಗಾಯ್ಸ ಏನನ್ನೋದು ಗೈಸ್ ಅಂತೀಯ. ಏನ ಅದೇನೋ ನಿನಗೆ ಗೊತ್ತಾಗಲ್ಲ. ಆಯ್ತು ಇನ್ನೊಂದ್ಸಲ ಗೈಸ್ ಅಂತ ಗಿಸ್ ಅಂತಲ್ಲ, ಗಿಸ್ ಅಂತ ಆಡ್ಕೊಂಬೇಡ ಹೋಗಲ್ಲ. ನೋಡಿ ಗಿಸ್ ಅಂತ ತಿಂದಲ್ಲ ಕಾಲು ಸೂಪು. ತುಂಬ ಲೋಡ್ ಆಗಿದೆ ಗಾಡಿ. ಇವಾಗ ನಮ್ಮಪ್ಪ ಹೋಗಿ ಇವಾಗ ಟಿಂಕ್ರಿಂಗು ಪೇಂಟಿಂಗ್ ಎಲ್ಲ ಟಿಂಕ್ರಿಂಗು ಪೇಂಟಿಂಗು ಎಲ್ಲ ಮಾಡಿಸ್ಕೊಂಡ್ಬರ್ತಾರೆ. ನಾನು ನಮ್ಮ ಅಣ್ಣಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನಮ್ಮ ಅಣ್ಣ ಬಂದು ನನ್ನ ಕರ್ಕೊಂಡು ಹೋಗ್ಬೇಕು, ಬರ್ತಾಯಿಲ್ಲ. ಏನು ಮಾಡೋದು ಗೈಸ್, ಮನೇಲಿ ನಮ್ಮ ಅಣ್ಣಂಗೆ ಜವಾಬ್ದಾರಿ ಇಲ್ಲ ಗೈಸ್. ತಮ್ಮ ಈಚೆ ಹೋಗ್ತಿದ್ದಾನೆ, ಅದು ನಮ್ಮಪ್ಪ ಅಂತೂ ಅವನ್ನ ಕರ್ಕೊಂಡು ಓಡಾಡೋದೇ ಇಲ್ಲ. ಎಲ್ಲದಕ್ಕೂ ನಾನೇ ಬೇಕು, ಸುತ್ತಕ್ಕೆ ಕೆಲ್ಸಕ್ಕೆಲ್ಲ ನಾನು ಬೇಕು ಗೈಸ್. ಆದ್ರೂ ಮಧ್ಯದಲ್ಲಿ ಫೋನ್ ಮಾಡ್ಬಿಟ್ಟು ಏನ ಬೇಕಲ್ಲ ಪಾರ್ಸಲ್ ತಂದ್ಲಿಲ್ಲ ಅಂತ ಅವನಿಗೆ ಈಗ ಮೇಯಕ್ ಬೇಕಾಗಿದ್ದು ಬಂದಿದ್ಯಾ, ಮೇದಿದ್ಯಾ ಕೊತ್ಕ ಪಾಪ ಮೆಡ್ಲ ಅವನಿಗೆ ಫೋನ್ ಮಾಡ್ಬಿಟ್ಟು ಗೈಸ್ ಮಧ್ಯದಲ್ಲಿ ಪಾರ್ಸಲ್ ಏನೋ ಬೇಕಾ ಹೇಳು ಅಂತ ಹೇಳು ಅಂತಾರೆ. ಹೇಳು ಪಾಪ ನೋಡಿ ಗೈಸ್ ನಮ್ಮಣ್ಣ ಅರ್ಧ ಗಂಟೆಯಿಂದ ಬಂದ್ಬಿಟ್ಟು ಅಲ್ಲಿ ಹುಡುಕ್ತಾವೆ. ಅಲ್ಲಿ ಕಟಿಂಗೇ ಮಾಡಿಲ್ಲ ಸ್ಟೈಲ್ ಗೈಸ್. ಟಿಂಕ್ರಿ ಅದೇ ಗೋಟಕ್ಕಂತ ಕರ್ಕೊಂಡು ಹೋಗು. ನಾನು ಏನು ಮಾಡ್ಸಲ್ಲ, ಶೇವಿಂಗ್ ಮಾಡಿಸ್ತೀನಿ. ಆಮೇಲೆ ಅವ್ನ ಗರ್ಲ್ ಫ್ರೆಂಡ್ ಬೇಡ ಅಂದ್ಬಿಟ್ರೆ ಏನ್ ಬೇಡ ನಡ್ಕೊಂಡು ಹೋಗ್ರಿ, ನನ್ನ ಗಾಡಿ ಕೊಡು. ಮುಚ್ಕೊಂಡು ಹೋಗೋ ಅಲ್ಲಿ ಭಾಷೆ ನೋಡಿ ಗೈಸ್. ನೀನ್ ಬಿಡ್ತೀನಿ, ನಾನು ಹೋಗಲ್ಲ, ನಾನು ಮಾಡ್ಸಲ್ಲ ಇವಾಗಲೇ. ಪಪ್ಪ ನಡ್ಕೊಂಡು ಹೋಗೋದು, ಪಪ್ಪನ ಏನು ಬಿಡೋದೇ ಇಲ್ಲ. ನಾನು ಬುಧವಾರ ಮಾಡ್ತೀನಿ ಗೈಸ್ ಬಂದ್ಬಿಟ್ಟ ಮುಂದಕ್ಕೆ ಒಂದು ಸ್ವಲ್ಪ ಮಾಟ ಐತೆ. ಸುಮ್ಮನೆ ಗ್ರೀನ್ ಟ್ರೆಂಡ್ಸ್ಗೆ ಹೋಗು. ಮಣ್ಣ ನೋಡಿ ಗೈಸ್ 15 ನಿಮಿಷ ಆಯ್ತು ಬಂದು ಇವಳು ಹುಡುಕ್ತವನೆ. ಹುಡುಕಿಲ್ಲ, ಬೇಕು ಅಂತಾನೆ ಲೇಟ್ ಮಾಡಿದೆ. ನಾನು ನಿಮ್ನೇನ್ ನೋಡಿಲ್ಲ ಅನ್ಕೊಂಡ್ಬಿಟ್ರಾ? ನಿನ್ ಟೋಪಿಂದ ನಾನು ಅವಾಗ್ಲೇ ನೋಡಿದೆ, ಬೇಕು ಅಂತ ಫೋನ್ ಮಾಡಿದೆ. ಟೋಪಿ ನಡಿ, ಬರೀ ಓಳು ಗೈಸ್, ಓಳು ಅಂದರೆ ಓಳು. ಅಲ್ಲಿ ನಿಂತ್ಕೊಂಡು 15-20 ನಿಮಿಷ ಹುಡುಕ್ತವನೆ. ಶೇವಿಂಗ್ ಮಾಡಿಸ್ಬೋ ಫಸ್ಟು. ಇವ್ನು ಗಡ್ಡೆ ಬಿಟ್ಕೊಂಡು ಹುಡುಗಿರ್ನೆಲ್ಲ ಬಿಡ್ಸ್ಕೊಂತವನೆ. ಶೇವಿಂಗ್ ಮಾಡಿಸ್ತೀಯ ಇಲ್ವಾ? ಬತ್ತೀಯ ಅಂದ್ರೆ ನಾನು ಬತ್ತೀನಿ, ಹತ್ತು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡ್ ಬತ್ತೀನಿ, ಬಾ ಹತ್ತು. ನನ್ನ ಬಿಡ ಬಿಟ್ಕೊಂಡ್ಬಿಡ್ತೀನಿ. ಒಂದು ಬಿಡ ಹಾಕ್ತಾರೆ, ಬರ್ತೀವಿ. ಏನಂದ್ರೆ ಸುತ್ತಿ ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ. ನಾ ಬೆಳಗ್ಗೆಯಿಂದ ಮಾಡಿಲ್ಲ, ಇವಾಗೇ ತಿಂದಿದ್ದು ಮಧ್ಯಾಹ್ನ ಊಟ. ಕರ್ಕೊಂಬಂದ ಕಳ್ಸ್ದೆ. ಟಿಂಕ್ರಿಂಗ್ ಪೇಂಟಿಂಗ್ ಯಾರಿಗೆ ಇಬ್ರು ಅವರು ಮಾಡಿಸ್ಕೊತಾರಂತ. ಎಷ್ಟು ಸುತ್ತಿರೋದು ಗೊತ್ತಾ ನಾನು. ಟೈರ್ ಎಲ್ಲ ಮಾಡ್ತಿಲ್ವಾ? ಮೊಬೈಲಲ್ಲಿ ವಿಡಿಯೋ ಬೇರೆ ಮಾಡ್ತಿದ್ರು. ವ್ಲಾಗ್ ಮಾಡಿದ್ದೀನಿ. ರಿಯಲಿ ನಾಟ್ ರಿಯಲಿ. ಮತ್ತೆ ಇನ್ನೇನು ಸಮಾಚಾರ? ಎಷ್ಟು ಬಿರಿಯಾನಿ ತಿಂದೆ? ಒಂದೇ ಸಾಕಾ? ಪಪ್ಪ ಸ್ವಲ್ಪ, ನಾನು ಸ್ವಲ್ಪ. ಅದ್ರ ಪಕ್ಕದಲ್ಲೆಲ್ಲ ಸೈಡ್ ಕಾಲು ಸೊಪ್ಪು, ತಲೆಗೊಜ್ಜು, ಇದು ಕಾಲು ಸೊಪ್ಪು, ಬೊಟ್ಟುಗೊಜ್ಜು, ಕೈಮಾ, ಪರೋಟ. ಏನು ಹಿಂಗಂದ್ರೆ 3,000 ಬಾತ್ರೂಮ್ ಹೋದ್ಮೇಲೆ ಹೇಳ್ತೀನಿ, ಬಂದು ಎಣಿಸ್ಬಿಡು. ಏನಮ್ಮ ಗೈಸ್, ನಮ್ಮ ಬಿಲ್ಡಿಂಗ್ ಗುರುಪ್ರವೇಶ ನಡೀತಿದೆ ಗೈಸ್ ನೋಡಿ. ನಾಳೆ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಿ. ನಾಳೆ ಗುರುಪ್ರವೇಶ ಗೈಸ್, ನಾಳೆ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಿ. ಸೋಮವಾರ ಸತ್ಯನಾರಾಯಣ ಪೂಜೆ ಎಲ್ಲ ಇದೆ. ಬೆಳಗ್ಗೆನ ಪೂಜೆ? ಇವತ್ತು ನೈಟಾ? ಬೆಳಗ್ಗೆನಾ? ನಾಳೆನ ಹಬ್ಬ? ಪೂಜೆ ಹಬ್ಬ ಅಲ್ಲ, ಊಟ ಪೂಜೆ ನಾಳೆ. ಒಳ್ಳೆ ದಿನ ಬೇರೆ, ನಾಗರ ಪಂಚಮಿ. ಬಂದಿದ್ದಾರೆ ಅದೇನವರು KGF 3 ಮಾಡಲ್ವಂತೆ, ಕ್ಯಾನ್ಸಲ್ ಮಾಡಿದ್ದಾರೆ. ಕ್ಯಾನ್ಸಲ್ ಮಾಡಿ
ಏಯ್ ಫೋರ್ಗೆ ಅಂತ ಹೇಳಿಲ್ವಾ ನಾನು 3ಗೆ 4ಗೆ ಅಂದಲ್ಲ. ಫೋರ್ಗೆ ನಾನು ಟಾಕ್ಸಿಕ್ ಹಾಂ ಟಾಕ್ಸಿಕ್ 2 ಗೈಸ್ ಇವನು ಕಟಿಂಗ್ ಮಾಡಿಸಿದಾನಂತೆ. ಅವಾಗ ಹೆಂಗಿದ್ನು ಇವಾಗ ಹಂಗೆ ಇದ್ದಾನೆ ನೋಡಿ. ಏನ್ ಡಿಫ್ರೆನ್ಸ್ ಕಾಣಿಸ್ತೈತೆ ಮಮ್ಮಿ? ಕೂದಲು ಬೇರೆ ಸೆಟ್ ಮಾಡಿಸ್ಕೊಂಡ್ ಬಂದವನ ಅವನ ಕೈಲಿ. ಮೀಸೆ ಕಟ್ ಮಾಡಿಸಿಲ್ಲ. ಶೇವಿಂಗ್ ಮಾಡಿಸ್ಕೊಂಡ್ಬರ್ತಿದ್ರು. ಭಗತ್ ಸಿಂಗ್ ಆಯ್ತಾನಂತವನು. ಭಗತ್ ಸಿಂಗ? ಭಗತ್ ಸಿಂಗ್ ಯಾರು? ಭಗತ್ ಸಿಂಗ್. ಹಾ ಮಮ್ಮಿ ಭಗತ್ ಸಿಂಗ್ ಅಂದ್ರೆ ಬರ್ಗರ್ ಸಿಂಗ್. ಬರ್ಗರ್ ಕಿಂಗ್ ಇದೆಯಲ್ಲ, ಬರ್ಗರ್ ಕಿಂಗ್ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಓಕೆ ಗೈಸ್ ಅನ್ನು. ಓಕೆ ಗೈಸ್, See you in next video guys. See you in evening ಅನ್ನು. ಸಿ ಯು In evening. ಇನ್ ಈವ್ನಿಂಗ್. Bye bye ಅನ್ನು. ಬಾಯ್ ಬಾಯ್.